ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಅನೇಕ ಬಾರಿ ನಾವು ತುಂಬ ಶ್ರಮವನ್ನು ಪಡ್ತೀವಿ. ಆ ಒಂದು ಕಠಿಣ ಪರಿಶ್ರಮದ ನಂತರ ಕೂಡ ನಮಗೆ ಜೀವನದಲ್ಲಿ ನಾವು ಬಯಸಿದಂಥ ಹಂತ ತಲುಪೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಪೂಜೆಯ ಜೊತೆಗೆ ಹಲವು ರೀತಿಯ ಒಂದು ಪರಿಹಾರ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ತುಂಬ ಪೂಜೆ ಮಾಡ್ತೀವಿ, ನಮಗೆ ನಾವು ಬಯಸಿದಂಥ ಒಂದು ಹಂತ ತಲುಪೋದಕ್ಕೆ ಆಗ್ತಾ ಇಲ್ಲ ಅಂತ. ಸೊ ನಾವು ಪೂಜೆಯ ಜೊತೆಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಈ ದಿನ ನಾನು ನಿಮಗೆ ಕೆಲವೊಂದು ಪರಿಹಾರ ಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪರಿಹಾರಗಳನ್ನು ನೀವು ಮಂಗಳವಾರದ ದಿನ ಮಾಡಿದರೆ ತುಂಬಾ ಒಳ್ಳೆಯದು. ಒಬ್ಬ ವ್ಯಕ್ತಿ ಎಲ್ಲ ರೀತಿಯ ಒಂದು ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಆ ಒಂದು ವ್ಯಕ್ತಿ ಜೀವನದಲ್ಲಿ ಹೆಚ್ಚಿನ ಸಂಪತ್ತನ್ನು ಕೂಡ ಪಡೆದುಕೊಳ್ಳೋದಕ್ಕೆ ದಾರಿ ಕೂಡ ಸಿಗುತ್ತೆ. ಹಾಗಾದರೆ ಮಂಗಳವಾರ ನಾವು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಬೋದು ನೋಡೋಣ. ನಾಳೆ ಕೂಡ ಮಂಗಳವಾರ. ಸೊ ನೀವು ಈ ಒಂದು ಪರಿಹಾರವನ್ನು ತಪ್ಪದೆ ಮಾಡಿ. ಏಕೆಂದರೆ ಇದು ಕೂಡ ಅಧಿಕ ಮಾಸ ಆಗಿರೋದ್ರಿಂದ ಅಧಿಕ ಮಾಸದಲ್ಲಿ ಬಂದಿರುವಂಥ ಮಂಗಳವಾರದ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡಿದರೆ ಖಂಡಿತ ನಿಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಬನ್ನಿ ಹಾಗಾದರೆ ನೋಡೋಣ. ಮೊದಲನೇದಾಗಿ ನೀವು ತುಂಬ ಸಾಲವನ್ನು ಮಾಡಿಕೊಂಡು ತುಂಬ ಕಷ್ಟವನ್ನು ಪಡ್ತಾ ಇದ್ದರೆ ಸೊ ಈ ಒಂದು ಪರಿಹಾರವನ್ನು ನೀವು ಮಾಡಲೇಬೇಕು. ಭಗವಾನ್ ಹನುಮಂತ ಭಕ್ತಿ ಮತ್ತು ಆರಾಧನೆಗೆ ಉತ್ತಮ ದಿನ ಅಂತಂದರೆ ಮಂಗಳವಾರ. ಈ ದಿನ ನೀವು ಸಾಲದಿಂದ ಮುಕ್ತಿ ಹೊಂದೋದಕ್ಕೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವುದು ಅಂದರೆ ಋಣಭಾರ ತೊಲಗಲು ಮಂಗಳವಾರ ನೀವು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹನುಮಾನ್ ಚಾಲೀಸವನ್ನು ಮನೆಯಲ್ಲಾದರೂ ಕೂಡ ಹೇಳಬಹುದು, ಅಥವಾ ನೀವು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ತೆಂಗಿನಕಾಯಿಯನ್ನು ಅರ್ಪಿಸಿ ಈ ಒಂದು ಹನುಮಾನ್ ಚಾಲೀಸವನ್ನು ಹೇಳ್ಕೋಬೇಕು. ಮತ್ತು ನೀವು ನಿಮ್ಮ ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸಿ. ಅಷ್ಟೇ ಅಲ್ಲ, ಬುಧವಾರ ಮತ್ತು ಭಾನುವಾರದ ದಿನ ನೀವು ಯಾರಿಂದಲೂ ಕೂಡ ಸಾಲವನ್ನು ಪಡೆದುಕೋಬಾರ್ದು. ನೆನಪಿಟ್ಕೊಳ್ಳಿ, ಬುಧವಾರ ಮತ್ತು ಭಾನುವಾರ ಯಾರಿಂದಲೂ ಕೂಡ ನೀವು ಸಾಲವನ್ನು ಪಡ್ಕೋಬಾರ್ದು. ಇನ್ನು ನೀವು ಏನು ಮಾಡಬೇಕು ಅಂತಂದರೆ, ತುಂಬ ಒಂದು ಸಾಲದಿಂದ ತುಂಬ ಕಷ್ಟಪಡ್ತಾ ಇದ್ದರೆ ಮಂಗಳವಾರ ಕೆಲವೊಂದು ವಸ್ತುಗಳನ್ನು ನೀವು ದಾನ ಮಾಡಬೇಕು. ಅದರಲ್ಲೂ ಕೂಡ ಈಗ ಅಧಿಕ ಮಾಸ ಇರೋದ್ರಿಂದ ದಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರೋದ್ರಿಂದ ಆ ಮಂಗಳವಾರ ನೀವು ತಪ್ಪದೇ ಈ ವಸ್ತುಗಳನ್ನು ದಾನ ಮಾಡಿ. ಇದು ನಿಮಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ಮಂಗಳವಾರದ ದಿನ ದಾನ ಮಾಡಲು ಬಯಸಿದರೆ ತಾಮ್ರ, ಚಿನ್ನ, ಕೇಸರಿ, ಕಸ್ತೂರಿ, ಗೋಧಿ, ಕೆಂಪು ಶ್ರೀಗಂಧ, ಕೆಂಪು ಗುಲಾಬಿ, ಸಿಂಧೂರ, ಜೇನುತುಪ್ಪ ಅಥವಾ ಕೆಂಪು ಹೂಗಳು, ಮಸೂರ, ಕೆಂಪು ಗಂಟೆ ಹೂವು, ಕೆಂಪು ಮೆಣಸಿನಕಾಯಿ, ಕೆಂಪು ಬಣ್ಣದ ಕಲ್ಲು, ಕೆಂಪು ಹವಳ, ಈ ವಸ್ತುಗಳಲ್ಲಿ ನೀವು ಯಾವುದನ್ನಾದರೂ ಕೂಡ ನೀವು ದಾನ ಮಾಡಬಹುದು. ನಿಮ್ಮ ಶಕ್ತಿ ಅನುಸಾರ ನೀವು ಒಂದು ವಸ್ತುಗಳನ್ನು ನೀವು ದಾನ ಮಾಡಿದರೆ ಖಂಡಿತ ನೀವು ನಿಮ್ಮ ಏನು ಒಂದು ಸಾಲವನ್ನು ಮಾಡಿಕೊಂಡಿರ್ತೀರ, ಋಣಭಾರದಿಂದ ವ್ಯಥೆ ಪಡ್ತಾ ಇದ್ದರೆ ಅದಕ್ಕೆ ನಿಮಗೆ ಖಂಡಿತ ದಾರಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಅಷ್ಟೇ ಅಲ್ಲ, ಆಲದ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನು ನೀವು ಬೆಳಗಿಸ್ಬೇಕು. 5 ಎಲೆಗಳ ಮೇಲೆ 5 ದೀಪಗಳನ್ನು ಇಟ್ಟು ಅವುಗಳನ್ನು ತೆಗೆದುಕೊಂಡು ನಿಮಗೆ ಹತ್ತಿರ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಇಡಬೇಕು. ಇದನ್ನು ನೀವು 11 ಮಂಗಳವಾರ ಮಾಡಿದರೆ ಖಂಡಿತ ನಿಮಗೆ ಸಾಲದಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಒಂದು ಮಾರ್ಗ ಅನ್ನೋದು ಸಿಗುತ್ತೆ. ಯಾವ ರೀತಿಯ ದೀಪ? ಹೌದು, ಚಿಕ್ಕ ದೀಪವನ್ನು ನೀವು ಒಂದು ತುಪ್ಪದ ದೀಪ, 2 ಚಿಕ್ಕದಾಗಿರ್ತಕ್ಕಂಥ ತುಪ್ಪದ ದೀಪವನ್ನು ನೀವು ಬೆಳಗಿಸ್ಬೇಕು. ಎರಡನೇದಾಗಿ 9 ದೀಪಗಳನ್ನು ಸಾಸಿವೆ ಎಣ್ಣೆಯಲ್ಲಿ 2 ಲವಂಗವನ್ನು ಹಾಕಿ ಬೆಳಗಿಸ್ಬೇಕು. ಈ ಅನ್ನೋದು ರಾತ್ರಿ ಇಡೀ ಉರಿತಾ ಇರಬೇಕು. ಅದನ್ನು ನೆನಪಲ್ಲಿಟ್ಕೊಳ್ಳಿ. ನಿಮ್ಮ ಬಲಭಾಗದಲ್ಲಿ ಸಣ್ಣ ದೀಪವನ್ನು ಮತ್ತು ಹನುಮಂತನ ಮುಂದೆ ದೊಡ್ಡ ದೀಪವನ್ನು ಇಡಬೇಕು. 5 ಮಂಗಳವಾರದವರೆಗೆ ಈ ಪರಿಹಾರವನ್ನು ಮಾಡಿ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕೇ ಸಿಗುತ್ತೆ. ಈ ಒಂದು ಪರಿಹಾರಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಸಾಲದಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಹಾಗೆ ಹಣ ಬರುವಂಥ ಮಾರ್ಗಗಳು ಕೂಡ
ತೆರೆಯುತ್ತಾ ಹೋಗುತ್ತೆ. ಏನಪ್ಪ ಇಷ್ಟು ಮಾಡಿಬಿಟ್ರೆ ನಮ್ಮ ಇಡೀ ಸಾಲ ಅನ್ನೋದು ಹೋಗ್ಬಿಡುತ್ತಾ ಅಂತ ನೀವು ಯೋಚನೆ ಮಾಡಬಾರ್ದು. ನೀವು ನಂಬಿಕೆಯನ್ನು ಇಟ್ಟುಬಿಟ್ಟು ಈ ಒಂದು ಪರಿಹಾರ ಕ್ರಮಗಳನ್ನು ಮಾಡಿದ್ರೆ ಖಂಡಿತ ನಿಮಗೆ ಆ ಭಗವಂತ ಹನುಮಂತ ನಿಮಗೆ ಆಶೀರ್ವಾದವನ್ನು ಮಾಡ್ತೀನಿ. ಅದರಲ್ಲೂ ಈಗ ಅಧಿಕ ಮಾಸದಲ್ಲಿ ನೀವು ಈ ಒಂದು ದಾನ, ಈ ಒಂದು ಚಿಕ್ಕ ಪುಟ್ಟ ಪರಿಹಾರ ಕ್ರಮಗಳನ್ನು ಮಾಡೋದ್ರಿಂದ ನಿಮಗೆ ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ. ನಿಮಗೆ ಹಣದ ಕೊರತೆ ಇದ್ದರೆ ಅದು ಹಸು ನೀಗುತ್ತೆ. ನಿಮಗೆ ಸಾಲವನ್ನು ಮಾಡಿಕೊಂಡು ಅದನ್ನು ತೀರಿಸೋದಕ್ಕೆ ಕಷ್ಟಪಡ್ತಾ ಇದ್ದರೆ ಪರಿಹಾರ ಮಾರ್ಗಗಳು ಅನ್ನೋದು ಹುಟ್ಕೊಳ್ಳುತ್ತೆ. ಸಾಲದ ಸಮಸ್ಯೆಯನ್ನು ನಿವಾರಿಸೋದ್ರಲ್ಲಿ ಈ ಒಂದು ಪರಿಹಾರ ಕ್ರಮಗಳು ಹೆಚ್ಚು ಉಪಯುಕ್ತ ಆಗಿದೆ. ನಿಮಗೂ ಕೂಡ ಸಾಲದ ಸಮಸ್ಯೆ ಇದ್ದರೆ ಈ ಪರಿಹಾರಗಳನ್ನು ತಕ್ಷಣ ಮಾಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ಯಾರಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.